ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಚಾಮುಂಡವ್ವ, ಇವತ್ತು ನಾನು ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ. ಅವ್ರು ಕೇಳೋ ಪ್ರಶ್ನೆಗೆಲ್ಲ ಪಟ ಅಂತ ಉತ್ತರ ಕೊಟ್ಟು ಪಾಸ್ ಆಗಿ ಆ ಕಂಪನಿಯಲ್ಲಿ ಕೆಲಸ ಸಿಗೋ ಹಾಗೆ ಮಾಡಮ್ಮ. ಆ ರಾಜಿಗೆ ಹಾಕಿರೋ ಸವಾಲಲ್ಲಿ ನಾನು ಗೆಲ್ಲೇಬೇಕು. ಅಕ್ಕ, ನೀನು ಅಂದ್ಕೊಂಡಿರೋ ಥರನೇ ನಾನು ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತೊಗೊಂಡಿದ್ದೀನಿ. ನಿನ್ನ ಲೆವೆಲ್ಗೆ ಅಲ್ಲದೆ ಹೋದ್ರೂ ನಿನ್ನ ತಂಗಿ ಆಗಿದ್ದಕ್ಕೂ ಸಾರ್ಥಕ ಅಂತ ನೀನು ನನ್ನ ಮೆಚ್ಕೋಬೇಕು. ಸುಮ್ಮ, ಎಲ್ಲ ತಯಾರೇನವೇ? ಹ್ಞೂ ಅಕ್ಕ. ನಿನಗೋಸ್ಕರ ಕೇಸರಿ ಬಾತ್ ಮಾಡಿದ್ದೀನಿ ತಿನ್ನು. ನಿನಗೆ ಒಳ್ಳೇದಾಗಲಿ. ಧೈರ್ಯವಾಗಿ ಹೋಗ್ಬಿಟ್ಟು ಬಾ, ಕೆಲಸ ಸಿಗ್ತೈತೆ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ನೀನು ಹೇಳ್ದಂಗೆ ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲ ತಯಾರಿತ್ತೇನವಿ? ಓ, ನೀನಂದ್ರೆ ಯಾರು ಹೇಳು? ನಾನು ಬರೀ ಬಾಯಲ್ಲಿ ಹೇಳಿದ್ನ ಚಾಚು ತಪ್ಪದಂಗೆ ಕೈಯಲ್ಲಿ ಮಾಡಿ ಮುಗಿಸಿದ್ಯಾ. ಥ್ಯಾಂಕ್ ಯು ಮೈ ಡಿಯರ್ ಸಿಸ್ಟರ್. ನೀನು ಟ್ಯಾಂಕ್ಸ್ ಹೇಳ್ಬೇಕಾಗಿರೋದು ನನಗಲ್ಲ, ಅಪ್ಪ ಹಿಂಗೆ. ಎಲ್ಲ ರೆಡಿ ಮಾಡಿದ್ದು ಗೋಪಾಲಣ್ಣ ಕಣಮ್ಮ. 3 ಗಂಟೆಗೆ ಎದ್ದಿದ್ದಾರೆ. ನಾನು ನಿದ್ರೆಳಸೊಳಗೆ ಎಲ್ಲ ಮಾಡಿ ಮುಗಿಸ್ಬಿಟ್ಟಿದ್ರು. ಮಗಳೇ, ನಿನ್ನ ಮೇಲೆ ನಿಮ್ಮ ಅಪ್ಪಯ್ಯ ತುಂಬ ಕನಸಿಟ್ಕೊಂಡಿದ್ದಾರಮ್ಮ. ನೀನು ಹೋಗೋ ಕೆಲಸ ಒಳ್ಳೇದಾಗೇ ಆಗತ್ತೆ. ಹೋಗ್ಬ. ನಮಗೋಸ್ಕರ ಯಾರಾದರೂ ಪ್ರೀತಿಯಿಂದ ಮಾಡ್ತಾರೆ ಅಂದರೆ ಅದ್ರಾಗೆ ಅನುಮಾನ ಪಡಬಾರ್ದು ಕಣವಿ. ಅವ್ರು ಏಟೇ ಆಗಲಿ ನಮಗೆ ಜನ್ಮ ಕೊಟ್ಟವರು. ಒಂದ್ಕಿತ ಎಡವಿದ್ರು ಅಂತ ಅವ್ರು ಹುಟ್ಟಿರೋದೇ ಎಡವಕ್ಕೆ ಅನ್ನೋ ಥರ ನೋಡಬಾರ್ದು ಕಣವಿ. ಇನ್ನು ಹೋಗೋ ಕೆಲಸ ಸುಸೂತ್ರವಾಗಲಿ, ನೆಮ್ಮದಿಯಾಗಿ ಹೋಗ್ಬಿಡ್ಬಾ. ಸುಮಾ, ರೆಡಿನವಿ? ರೆಡಿ. ಪುರ್ಸಿ, ನೀನು ತಿಂಡಿ ತಿನ್ಲಾ? ಇಲ್ಲ ಕಣಕ್ಕ, ಮನೇಲಿ ಮಮ್ಮಿ ಮಾಡಿತ್ತು ತಿನ್ಕೊ ಬಂದೆ. ಡ್ಯಾಡಿಯಲ್ಲಿ ಕಾಣ್ತಿಲ್ಲ, ಮಿಸ್ನಾಗೈತಾ? ಬೆಳಗ್ಗೆ ಎಲ್ಲ ರೆಡಿ ಮಾಡಿಬಿಟ್ಟದ್ದೆಲ್ಲ ಗೋಪಾಲಣ್ಣ ಕಾಣಿಸ್ತಾನೆ ಇಲ್ಲ. ನಾನು ಬೆಳಗ್ಗೆಯಿಂದ ನೋಡಲಿಲ್ಲ. ಒಂದ್ಕಿತ ಫೋನ್ ಮಾಡ್ಲಾ? ಫೋನ್ ಪಿಕ್ ಮಾಡ್ತಾ ಅಲ್ಲ. ಈ ಅಪ್ಪಯ್ಯ ಸುಮ್ಮನ್ಗೆಲ್ಲ ರೆಡಿ ಮಾಡ್ಬಿಟ್ಟು ಎಲ್ಲೋ ಆಗ್ಬಿಟ್ರು. ಸರಿ ಅಕ್ಕ, ನಂಗೆ ಟೈಮ್ ಆಯಿತು, ನಾನು ಬರ್ತೀನಿ. ಗಂಗಣ್ಣ, ಮನೇಲಿ ದೊಡ್ಡೋರಂತ ಇರೋದು ನೀವೊಬ್ಬರೇ. ನನಗೆ ಆಶೀರ್ವಾದ ಮಾಡಿ. ಒಳ್ಳೆಯದು. ಅಕ್ಕ, ಸುಮಾ,